2026ರ IPL ಪ್ಲೇ ಆಫ್ ರೇಸ್ನಲ್ಲಿ ಟಾಪ್ 3 ಟಿಕೆಟ್ಸ್ ಬುಕ್ ಆಯಿತು. ನಂಬರ್ 1 ನಲ್ಲಿ ರಾಯಲ್ ಆಗಿ ಲಗ್ಗೇಟ್ ಇರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ನಂಬರ್ 2 ನಲ್ಲಿ ಗುಜರಾತ್, ಹಾಗೆ ನಂಬರ್ 3 ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್. ಸೊ ಅಲ್ಲಿಗೆ 3 ತಂಡಗಳಿಗೆ ಕ್ವಾಲಿಫೈ ಆಗಿದ್ದಂತೂ ಆಯಿತು. ಆದರೆ ಅಸಲಿ ಆಟ ಈಗ ಸ್ಟಾರ್ಟ್ ಆಗಿದೆ. ನಂಬರ್ 4 ಅಂದರೆ 4ನೇ ಸ್ಥಾನಕ್ಕೆ ಒಂದೇ ಒಂದು ಟಿಕೆಟ್ ಉಳ್ಕೊಂಡಿದೆ. ಈ ಟಿಕೆಟ್ಗಾಗಿ 5 ತಂಡಗಳ ನಡುವೆ ಫೈಟ್ ಇದೆ. ಪಾಯಿಂಟ್ಸ್ ಅಷ್ಟೇ ಅಲ್ಲ, ನೆಟ್ ರನ್ ರೇಟ್ ಕೂಡ ಈಗ ಮ್ಯಾಟರ್ ಆಗುವಂತ ಟೈಮ್ ಬಂದಿದೆ. ಹಾಗಾದ್ರೆ ಕೊನೆಯ ಟಿಕೆಟ್ ಯಾರಿಗೆ ಸಿಗುತ್ತೆ? ಯಾರಿಗೆಲ್ಲ ಅವಕಾಶ ಇದೆ? ಅಂಕ ಇದ್ರೂ ಕೂಡ ನೆಟ್ ರನ್ ರೇಟ್ ಕೈ ಕೊಡುತ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 19ನೇ ಸೀಸನ್ IPL ಇನ್ನೇನು ಕ್ಲೈಮ್ಯಾಕ್ಸ್ಗೆ ಬಂದಾಯಿತು. ಲೀಗ್ ಹಂತದಲ್ಲಿ ಉಳಿದಿರೋದು ಇನ್ನ ಬೆರಳೆಣಿಕೆಯ ಪಂದ್ಯಗಳು ಮಾತ್ರ. ಮೇ 24 ಅಂದ್ರೆ ಇದೇ ಭಾನುವಾರ KKR ಹಾಗೆ ಡೆಲ್ಲಿ ನಡುವಿನ ಪಂದ್ಯದೊಂದಿಗೆ ಈ ಸೀಸನ್ನ ಲೀಗ್ ಹಂತ ಕಂಪ್ಲೀಟ್ ಆಗುತ್ತೆ. ಆನಂತರ ಪ್ಲೇ ಆಫ್ ಬ್ಯಾಟಲ್. 10 ತಂಡಗಳಿಂದ ಸ್ಟಾರ್ಟ್ ಆದಂತ ಜರ್ನಿ ಈಗ 3 ತಂಡಗಳು ಅಧಿಕೃತವಾಗಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿವೆ. ಲಕ್ನೋ ಹಾಗೆ ಮುಂಬೈ ತಂಡಗಳು ಅಧಿಕೃತವಾಗಿ ಪ್ಲೇ ಆಫ್ ಸುತ್ತಿನಿಂದ ಹೊರಗೆ ಬಿದ್ದಿವೆ. ಉಳಿದಂತೆ ಪಾಯಿಂಟ್ಸ್ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕಾಗಿ 5 ಟೀಮ್ಗಳು ಜಿದ್ದಾಜಿದ್ದಿಗೆ ಬಿದ್ದಿರುವಂತದ್ದು. ಹಾಗಾದ್ರೆ ಯಾರಿಗೆಲ್ಲ ಟಿಕೆಟ್ ಸಿಗಬಹುದು, ಹೇಗಿದೆ ಅವರ ನೆಕ್ಸ್ಟ್ ಜರ್ನಿ ಅನ್ನೋದನ್ನ ಹೇಳ್ತೇನೆ. ಮೊದಲಿಗೆ ಟಾಪ್ 3 ಪೊಸಿಷನ್ ಫಿಕ್ಸ್ ಆಗಿದ್ದನ್ನ ನೋಡೋಣ. ಪಂದ್ಯ ಬಾಕಿ ಇದ್ದಂತೆಯೇ 3 ತಂಡಗಳು ಪ್ಲೇ ಆಫ್ಗೆ ಲಗ್ಗೆ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಹೈದರಾಬಾದ್ ತಂಡ ಗೆದ್ದ ಮೇಲೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿದೆ. ಅದಕ್ಕೂ ಮುನ್ನ RCB ಮಾತ್ರವೇ 18 ಅಂಕಗಳೊಂದಿಗೆ ಕ್ವಾಲಿಫೈ ಆಗಿದ್ದು. ಚೆನ್ನೈ ವಿರುದ್ಧ ಗೆದ್ದ ಮೇಲೆ ಹೈದರಾಬಾದ್ ಜೊತೆ ಗುಜರಾತ್ ಕೂಡ ಮುಂದಿನ ಸುತ್ತಿಗೆ ಅರ್ಹತೆ ಪಡ್ಕೊಂಡಿದೆ. ಈ 3 ತಂಡಗಳು ಇನ್ನೂ ಒಂದೊಂದು ಪಂದ್ಯಗಳು ಬಾಕಿ ಇರುವಂತೆ ಕ್ವಾಲಿಫೈ ಆಗಿರುವಂತದ್ದು. ಸೊ ಅಲ್ಲಿಗೆ ಈ 3 ತಂಡಗಳ ನೆಕ್ಸ್ಟ್ ಟಾರ್ಗೆಟ್ ಏನಿದ್ರು ಟಾಪ್ 2 ನಲ್ಲಿ ಭದ್ರವಾಗಿ ಕೂರೋದು. ಯಾಕಂದ್ರೆ ಕ್ವಾಲಿಫೈರ್ 1 ಗೆದ್ರೆ ಡೈರೆಕ್ಟ್ ಫೈನಲ್. ಸೊ ಸೋತ್ರೆ ಮತ್ತೊಂದು ಆಪರ್ಚುನಿಟಿ ಸಿಗುತ್ತೆ. ಇದೇ ಗೋಲ್ಡನ್ ಆಪರ್ಚುನಿಟಿಗಾಗಿ ಪೈಪೋಟಿ ಸ್ಟಾರ್ಟ್ ಆಗಿದೆ. ಆದ್ರೆ 4ನೇ ಸ್ಥಾನ ಇದೆಯಲ್ಲ, ಆ ಸ್ಥಾನಕ್ಕಾಗಿ ಈಗ ನೂಕುನುಗ್ಗಲು ಇರುವಂತದ್ದು. ಪಂಜಾಬ್ ಕಿಂಗ್ಸ್, ರಾಜಸ್ಥಾನ್ ರಾಯಲ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್. ಈ 5 ತಂಡಗಳಿಗೂ ಕೂಡ ಚಾನ್ಸ್ ಇದ್ದು ಕ್ವಾಲಿಫೈ ಟಿಕೆಟ್ಗಾಗಿ ಕ್ಯೂನಲ್ಲಿ ನಿಂತಿರುವಂತದ್ದು. ಈ ತಂಡಗಳ ಪೈಕಿ ಯಾರಿಗೆ ಅತಿ ಹೆಚ್ಚು ಅವಕಾಶ ಇದೆ, ನೆಟ್ ರನ್ ರೇಟ್ ಯಾರಿಗೆಲ್ಲ ಮ್ಯಾಟರ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ರಾಜಸ್ಥಾನ ರಾಯಲ್ಸ್ಗಿದೆ ಡೈರೆಕ್ಟ್ ಟಿಕೆಟ್ ಚಾನ್ಸ್. ಆಕ್ಚುಲಿ ಈ 5 ತಂಡಗಳ ಪೈಕಿ ರಾಜಸ್ಥಾನಕ್ಕೆ ಅತಿ ಹೆಚ್ಚು ಆಪರ್ಚುನಿಟಿ ಇರುವಂತದ್ದು. ನೆಟ್ ರನ್ ರೇಟ್, ಅಂಕ ಇದ್ಯಾವುದರ ಟೆನ್ಷನ್ ಇಲ್ಲದೆ ಮುಂದಿನ ಸುತ್ತಿಗೆ ಕ್ವಾಲಿಫೈ ಆಗಬಹುದು. ಅದು ಹೇಗಂದ್ರೆ, ಪ್ರಸ್ತುತ ರಾಜಸ್ಥಾನ ಆಡಿರುವಂತದ್ದು 12 ಪಂದ್ಯಗಳನ್ನ. ಇನ್ನು ರಾಜಸ್ಥಾನ ತಂಡಕ್ಕೆ 2 ಪಂದ್ಯಗಳು ಬಾಕಿ ಇರುವಂತದ್ದು. ಸೊ ಆ ಮುಂದಿನ 2 ಪಂದ್ಯಗಳನ್ನ ಗೆದ್ಕೊಂಡ್ರೆ ಟೋಟಲ್ ಆಗಿ 16 ಅಂಕಗಳನ್ನ ಪಡೆದಂಗಾಗುತ್ತೆ ರಾಜಸ್ಥಾನ ರಾಯಲ್ಸ್. ಹಾಗೆ ಮುಂದಿನ 2 ಪಂದ್ಯಗಳನ್ನ ಗೆದ್ಕೊಂಡ್ರೆ ರಾಜಸ್ಥಾನಕ್ಕೆ ಯಾವುದೇ ರೀತಿಯಾದಂತ ಅಂಕಗಳಾಗ್ಲಿ ಅಥವಾ ನೆಟ್ ರನ್ ರೇಟ್ ಸಮಸ್ಯೆ ಆಗ್ಲಿ ಯಾವುದು ಕೂಡ ಇರೋದಿಲ್ಲ. 16 ಅಂಕಗಳನ್ನ ಪಡೆದು ಡೈರೆಕ್ಟ್ ಆಗಿ 4ನೇ ಸ್ಥಾನದಲ್ಲಿ ಅವಕಾಶವನ್ನ ಪಡ್ಕೊಳ್ಬಹುದು. ಹೀಗೆ ಯಾವುದೇ ತಂಡಗಳ ಸೋಲು ಗೆಲುವು ಯಾವುದನ್ನು ಕೂಡ ಮ್ಯಾಟರ್ ಮಾಡ್ಕೊಳ್ಳದೆ ಮುಂದಿನ ಸುತ್ತಿಗೆ ಅರ್ಹತೆಯನ್ನ ಪಡೆಕೊಳ್ಳುವಂತ ಅವಕಾಶ ಇರುವಂತದ್ದು ಈಗ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಮಾತ್ರ. ಸೊ ಡೈರೆಕ್ಟ್ ಆಗಿ ಚಾನ್ಸ್ ಇರುವಂತದ್ದು. ಮೇ 19ಕ್ಕೆ ಲಕ್ನೋ ವಿರುದ್ಧ ಹಾಗೆ ಮೇ 24ಕ್ಕೆ ಮುಂಬೈ ಇಂಡಿಯನ್ಸ್ ವಿರುದ್ಧ ನೆಕ್ಸ್ಟ್ ಅವರ 2 ಪಂದ್ಯಗಳಿವೆ. ಆ 2 ಪಂದ್ಯಗಳನ್ನ ಗೆದ್ರೆ 16 ಅಂಕಗಳೊಂದಿಗೆ 4ನೇ ಸುತ್ತಿನಲ್ಲಿ ಅಂದ್ರೆ 4ನೇ ಸ್ಥಾನದಲ್ಲಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನ ಪಡ್ಕೊಳ್ತಾರೆ. ಹಾಗೇನಾದ್ರೂ ರಾಜಸ್ಥಾನ ಮುಂದಿನ 2 ಪಂದ್ಯಗಳಲ್ಲಿ 1 ಪಂದ್ಯವನ್ನ ಸೋತ್ರು ಅಂದ್ರೆ ಬೇರೆ 7 ತಂಡಗಳಿಗೆ ಆಪರ್ಚುನಿಟಿ ಇದೆ. ಅಂದ್ರೆ ಅಂಕಗಳ ಜೊತೆ ನೆಟ್ ರನ್ ರೇಟ್ ಮ್ಯಾಟರ್ ಆಗುವಂತ ತಂಡಗಳು. ಸೊ ಯಾರು ಅವರು, ಯಾವ ತಂಡಗಳು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸೊ ಇಲ್ಲಿ ರಾಜಸ್ಥಾನ 1 ಪಂದ್ಯವನ್ನ ಸೋಲಿ ಅಂತ ಕಾಯ್ತಾ ಇರುವಂತದ್ದು ಪಂಜಾಬ್ ಹಾಗೆ ಕೋಲ್ಕತ್ತಾ ತಂಡಗಳು. ಯಾಕಂದ್ರೆ ಪಂಜಾಬ್ ಈಗ 13 ಅಂಕಗಳನ್ನ ಪಡ್ಕೊಂಡಿದೆ. ಪಂಜಾಬ್ಗೆ ನೆಕ್ಸ್ಟ್ ಬಾಕಿ ಇರುವಂತದ್ದು ಇನ್ನ ಕೇವಲ 1 ಪಂದ್ಯ ಮಾತ್ರ. ಸೊ ಪಂಜಾಬ್ ಪರಿಸ್ಥಿತಿ ನೋಡಿ ಹೆಂಗಾಗಿದೆ. ಫಸ್ಟ್ ಹಾಫ್ ನಲ್ಲಿ ಅನ್ಬೀಟನ್ ಟೀಮ್, ಒಂದೇ ಒಂದು ಪಂದ್ಯವನ್ನು ಕೂಡ ಸೋಲದಂತ ತಂಡ, ನಂಬರ್ 1 ಪ್ಲೇಸ್ ನಲ್ಲಿ ಗಟ್ಟಿಯಾಗಿ ಕೂತಿದ್ದಂತ ತಂಡ. ಆದ್ರೆ ಸೆಕೆಂಡ್ ಹಾಫ್ ಅಂತ ಬಂದಾಗ 6ಕ್ಕೆ 6 ಪಂದ್ಯಗಳಲ್ಲೂ ಕೂಡ ಸೋಲು. 1-2 ಅಲ್ಲ, ಅಥವಾ ಬ್ಯಾಕ್ ಟು ಬ್ಯಾಕ್ ಎಲ್ಲಾ ಪಂದ್ಯಗಳು. ಸೆಕೆಂಡ್ ಹಾಫ್ ನಲ್ಲಿ ಒಂದೇ ಒಂದು ಗೆಲುವನ್ನು ಕೂಡ ಕಾಣೋಕ್ ಸಾಧ್ಯನೇ ಆಗಿಲ್ಲ. ಸೊ ಉಳಿದಿರುವಂತದ್ದು ಇನ್ನೊಂದೇ ಒಂದು ಪಂದ್ಯ. ಆ ಒಂದು ಪಂದ್ಯವನ್ನ ಗೆದ್ರೆ ಟೋಟಲ್ ಆಗಿ 15 ಅಂಕ ಆಗುತ್ತೆ. ಸೊ ರಾಜಸ್ಥಾನ 1 ಪಂದ್ಯವನ್ನ ಸೋತ್ರೆ ಆಗ 15 ಅಂಕಗಳೊಂದಿಗೆ ಪಂಜಾಬ್ ತಂಡಕ್ಕೆ ಟಾಪ್ 4 ನಲ್ಲಿ ಅವಕಾಶವನ್ನ ಪಡೆಯೋಕೆ ಸಾಧ್ಯತೆ ಇದೆ. ಹಾಗೆ ಪಂಜಾಬ್ಗೆ ಇಲ್ಲಿ ಫೈಟ್ ಕೊಡ್ತಾ ಇರುವಂತದ್ದು ಕೋಲ್ಕತ್ತಾ ತಂಡ. ಸೊ ಇವರಿಬ್ರು ಡೆಡ್ ಆಪೋಸಿಟ್ ನಲ್ಲಿ ಬಂದಿರುವಂತದ್ದು. ಈಗ ಪಂಜಾಬ್ ಫಸ್ಟ್ ಹಾಫ್ ನಲ್ಲಿ
ಬರೀ ಗೆಲುವನ್ನೇ ಕಂಡಿತ್ತು. ಕೋಲ್ಕತ್ತಾ ಫಸ್ಟ್ ಹಾಫ್ನಲ್ಲಿ ಬರೀ ಸೋಲನ್ನೇ ಕಂಡಿತ್ತು. ಅವ್ರು 7ನೇ ಮ್ಯಾಚಲ್ಲಿ ಗೆದ್ದುಕೊಳ್ಳುವಂಥದ್ದು. ಆನಂತರ ಅವರ ಜರ್ನಿ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ ಅವ್ರದ್ದು. ಸೆಕೆಂಡ್ ಹಾಫ್ನಲ್ಲಿ ಒಂದು ಪಂದ್ಯವನ್ನು ಮಾತ್ರ ಸೋತಿರುವಂಥದ್ದು. ಹಾಗೆ ಈಗ ಟಾಪ್ 4 ರೇಸ್ನಲ್ಲಿ ಈಗ ಕಾಂಪಿಟೇಟರ್ ಆಗಿರುವಂಥದ್ದು. ಕೋಲ್ಕತ್ತಾಗೆ ಇನ್ನು 2 ಪಂದ್ಯಗಳು ಬಾಕಿ ಇರುವಂಥದ್ದು ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇಲ್ಲಿ ಪ್ರಸ್ತುತ 11 ಅಂಕಗಳು ಇದ್ರೂ ಕೂಡ ನೆಕ್ಸ್ಟ್ ಬರುವಂಥ 2 ಪಂದ್ಯಗಳನ್ನ ಗೆದ್ಕೊಂಡ್ರೆ ಟೋಟಲ್ ಆಗಿ 15 ಅಂಕ ಆಗುತ್ತೆ. ಸೊ ಅಲ್ಲಿಗೆ ಪಂಜಾಬ್ ಹಾಗೆ ಕೋಲ್ಕತ್ತಾ ಮುಂದಿನ ಎಲ್ಲ ಪಂದ್ಯಗಳನ್ನ ಗೆದ್ಕೊಂಡ್ರೆ 15 ಅಂಕ ಇಬ್ಬರಿಗೂ ಕೂಡ ಸಿಗುತ್ತೆ. ಆಗ ನೆಟ್ ರನ್ ರೇಟ್ ಮ್ಯಾಟರ್ ಆಗುತ್ತೆ. ಈ 2 ತಂಡಗಳು ಪ್ಲೇ ಆಫ್ ಸುತ್ತಿನಲ್ಲಿ ಈಕ್ವಲ್ ಪಾಯಿಂಟ್ಸ್ ಪಡೆಯುವಂತ ಅವಕಾಶ ಇದೆ. ಪಂಜಾಬ್ ಮೇ 23ಕ್ಕೆ ಲಕ್ನೋ ವಿರುದ್ಧ ತನ್ನ ಕೊನೆಯ ಪಂದ್ಯವನ್ನು ಆಡಲಿದೆ. ನಾಳೆ ಕೋಲ್ಕತ್ತಾ ಮುಂಬೈ ವಿರುದ್ಧ 13ನೇ ಪಂದ್ಯ, ಹಾಗೆ ಮೇ 24ಕ್ಕೆ ಡೆಲ್ಲಿ ವಿರುದ್ಧ ತನ್ನ ಕೊನೆಯ ಪಂದ್ಯವನ್ನು ಆಡಲಿದೆ. ಸೊ ಅಲ್ಲಿಗೆ ಕೊನೆಯ ಪಂದ್ಯದವರೆಗೂ ಕೂಡ ಪ್ಲೇ ಆಫ್ ರೇಸ್ ಇದ್ದೇ ಇರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಇನ್ನು ಇವರು ಅಲ್ಲದೆ ಇನ್ನೂ 2 ತಂಡಗಳಿಗೂ ಕೂಡ ಚಾನ್ಸ್ ಇದೆ. ಅವರು ಅದೃಷ್ಟದ ಆಟವನ್ನು ಕೂಡ ಕಾಯ್ಬೇಕಾಗುತ್ತೆ. ಸೊ ಯಾವ ಆ 2 ತಂಡಗಳು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸೊ ಇಲ್ಲಿ ಅಂಕಗಳ ಜೊತೆ ಅದೃಷ್ಟದ ಆಟದಲ್ಲಿ ಕಾಯ್ತಾ ಇರುವಂಥದ್ದು ಅಂದ್ರೆ ಏನಾದರೂ ಮ್ಯಾಜಿಕ್ ಆಗಲಿ ಪವಾಡ ಆಗಲಿ ಅಂತ ಕಾಯ್ತಾ ಇರುವಂಥದ್ದು ಇಲ್ಲಿ ಚೆನ್ನೈ ಹಾಗೆ ಡೆಲ್ಲಿ ತಂಡಗಳು. ಚೆನ್ನೈ ಪ್ರಸ್ತುತ 12 ಅಂಕಗಳನ್ನ ಪಡೆದಿರುವಂಥದ್ದು. ಚೆನ್ನೈಗೆ ಇನ್ನೊಂದು ಪಂದ್ಯ ಮಾತ್ರ ಬಾಕಿ ಇದೆ. ಸೊ ಆ ಒಂದು ಪಂದ್ಯವನ್ನು ಗೆದ್ರೆ 14 ಅಂಕ ಆಗುತ್ತೆ. ಅಂದ್ರೆ ಇಲ್ಲಿ ಮೇಲೆ ಇರುವಂತ ತಂಡಗಳು ರಾಜಸ್ಥಾನ ಹಾಗೆ ಪಂಜಾಬ್ ಹಾಗೆ KKR ಮುಂದಿನ ಸುತ್ತಿನಲ್ಲಿ ಒಂದೊಂದು ಪಂದ್ಯಗಳನ್ನ ಸೋತ್ರೆ ಅವರು 13 ಅಥವಾ ಅದಕ್ಕಿಂತ ಕಡಿಮೆ ಅಂಕಗಳನ್ನ ಪಡ್ಕೊಳ್ತಾರೆ. ಆಗ 14 ಅಂಕವನ್ನ ಪಡೆಯುವಂತ ತಂಡಗಳಿಗೆ ಚಾನ್ಸಸ್ ಇರುತ್ತೆ. ಸೊ ಚೆನ್ನೈ ತಂಡ ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ಇರೋದ್ರಿಂದ ಆ ಪಂದ್ಯವನ್ನ ಗೆದ್ಕೊಂಡ್ರೆ 14 ಅಂಕ ಆಗುತ್ತೆ. ಹಾಗೆ ಡೆಲ್ಲಿ ಕೂಡ ಸೇಮ್ ಸಿಚುಯೇಷನ್ ಅಲ್ಲಿ ಇದೆ. ಡೆಲ್ಲಿ ಈಗ 12 ಅಂಕಗಳನ್ನ ಪಡ್ಕೊಂಡಿದೆ. ನೆಕ್ಸ್ಟ್ ಇನ್ನೊಂದು ಪಂದ್ಯ ಬಾಕಿ ಇರುವಂತದ್ದು. ಸೊ ಅವರು ಆ ಪಂದ್ಯವನ್ನ ಗೆದ್ಕೊಂಡ್ರೆ ಟೋಟಲ್ ಆಗಿ 14 ಅಂಕ ಆಗುತ್ತೆ. ಸೊ ಲಕ್ ಮೇಲೆ ಮುಂದಿನ ಸುತ್ತಿಗೆ ಹೋಗೋಕೆ ಇವರು ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ನೆಟ್ ರನ್ ರೇಟ್ ಮೈನಸ್ ಇರೋದ್ರಿಂದ ಮುಂದಿನ ಪಂದ್ಯಗಳನ್ನ ಗೆದ್ರೂ ಕೂಡ ಕಷ್ಟ ಸಾಧ್ಯ ಇರುವಂತದ್ದು. ಚೆನ್ನೈ ಸೂಪರ್ ಕಿಂಗ್ಸ್ ಕೊನೆಯ ಮ್ಯಾಚ್ ಅಲ್ಲಿ GT ವಿರುದ್ಧ ಆಡಿದ್ರೆ ಡೆಲ್ಲಿ ಕೋಲ್ಕತ್ತಾ ವಿರುದ್ಧ ಕೊನೆಯ ಪಂದ್ಯವನ್ನ ಆಡುತ್ತೆ. ಸೊ ಇಲ್ಲಿ ಪೀಕ್ ಪಾಯಿಂಟ್ಸ್ ಅಂದ್ರೆ 16, 15 ಹಾಗೆ 14 ಅಂಕ ಇದ್ದವರು ಕೂಡ ರೇಸ್ ನಲ್ಲಿ ಇರುವಂತದ್ದು. ಮೇ 24 ಅಂದ್ರೆ ಇದೇ ಭಾನುವಾರ KKR ಹಾಗೆ ಡೆಲ್ಲಿ ನಡುವಿನ ಪಂದ್ಯದೊಂದಿಗೆ ಈ ಸೀಸನ್ ನ ಲೀಗ್ ಹಂತ ಕಂಪ್ಲೀಟ್ ಆಗುತ್ತೆ. ಆನಂತರ ಪ್ಲೇ ಆಫ್ ಬ್ಯಾಟಲ್ 10 ತಂಡಗಳಿಂದ ಸ್ಟಾರ್ಟ್ ಆದಂತ ಜರ್ನಿ ಈಗ 3 ತಂಡಗಳು ಅಧಿಕೃತವಾಗಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿವೆ. ಲಕ್ನೋ ಹಾಗೆ ಮುಂಬೈ ತಂಡಗಳು ಅಧಿಕೃತವಾಗಿ ಪ್ಲೇ ಆಫ್ ಸುತ್ತಿನಿಂದ ಹೊರಗೆ ಬಿದ್ದಿವೆ. ಉಳಿದಂತೆ ಪಾಯಿಂಟ್ಸ್ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕಾಗಿ 5 ಟೀಮ್ಗಳು ಜಿದ್ದಾಜಿದ್ದಿಗೆ ಬಿದ್ದಿರುವಂತದ್ದು. ಬಟ್ ಇಲ್ಲಿ 16 ಅಂಕ ಇರುವಂತ ರಾಜಸ್ಥಾನ ಬಿಟ್ರೆ ಬೇರೆಲ್ಲಾ ತಂಡಗಳು ಕೂಡ ಬೇರೆಯವರ ಸೋಲಿಗಾಗಿ ಕಾಯ್ಬೇಕಾಗುತ್ತೆ. ಆದ್ರೆ ಅಂತಿಮವಾಗಿ ಯಾರು ಟಿಕೆಟ್ ಗಿಟ್ಟಿಸಿಕೊಳ್ತಾರೆ ಅನ್ನೋದೇ ಈಗಿರುವಂತ ಪ್ರಶ್ನೆ. ಸೊ ನಿಮ್ಮ ಪ್ರಕಾರ ಈ 5 ತಂಡಗಳಲ್ಲಿ ಯಾರಿಗೆ 4ನೇ ಸ್ಥಾನ ಸಿಗುತ್ತೆ ಹಾಗೆ ಪ್ಲೇ ಆಫ್ಗೆ ಅವಕಾಶವನ್ನ ಪಡ್ಕೊಳ್ಬಹುದು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.